ಕ್ರಾಂತಿ ಸಮಾಚಾರಕ್ಕೆ ಸ್ವಾಗತ. ನಾನು ಜಾಫರ್ ನದಾಬ್. ಇವತ್ತು ಧಾರವಾಡ ನಗರದಲ್ಲಿ ಭರ್ಜರಿಯಾಗಿ ವ್ಯಾಪಾರ ನಡೀತಿರುವಂಥದ್ದು. ದೀಪಾವಳಿ ಹಬ್ಬ ಎಲ್ಲರಲ್ಲಿ ಸಂಭ್ರಮ ಮನೆ ಮಾಡಿರುವಂಥದ್ದು. ಹಾಗಾಗಿ ಮಣ್ಣಿನ ಪಣತೆಗಳು ಇಲ್ಲಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರುವಂಥದ್ದು. ಅದೇ ರೀತಿಯಾಗಿ ಬಣ್ಣ ಬಣ್ಣದ ಆಕಾಶ ಬುಟ್ಟಿಗಳು ಕೂಡ ಇಲ್ಲಿ ಗ್ರಾಹಕರನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಹೀಗಾಗಿ ಮಣ್ಣಿನ ಪಣತೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮಣ್ಣಿನ ಪಣತೆ ವ್ಯಾಪಾರಸ್ಥರನ್ನ ಮಾತನಾಡ್ತಾ ಹೋಗ್ತೇನೆ. ಸರ್, ಹೇಗೆಲ್ಲ ವ್ಯಾಪಾರ ನಡೀತಾ ಇದೆ? ಚಲೋ ನಡೀತಿದೆ ಸರ್, ಚಲೋ ಐತಿ. ದೀಪಾವಳಿ ಹಬ್ಬದ ವ್ಯಾಪಾರ ಬಂತಿ ವ್ಯಾಪಾರ ಐತಿ, ಮಂದಿ ಬರಾತೈತ್ರಿ. ಹೆಂಗೆ ಬರಾಕತ್ತೀರಿ? 20 ರೂಪಾಯಿ 6 ರೀ, ಡಜನ್ 30 ರೂಪಾಯಿ ರೀ. ಮತ್ತೇನಿಲ್ಲ 10 ರೂಪಾಯಿ ಒಂದು ಪೀಸ್ ಮಾಡ್ತೇವೆ ರೀ. ಅವಳಕ್ಕೆ 50 ರೂಪಾಯಿ 6 ಮಾಡ್ತೇವೆ ರೀ. ಎಲ್ಲ ದೀಪಾವಳಿ ಹಬ್ಬ ಚಲೋ ನಡೆದೈತಿ. ನೋಡುನ್ರಿ ದೇವರ ಎಷ್ಟು ಕೊಡ್ತಾನೆ ಕಷ್ಟ ಭಾಳ ಐತಿ. ಏನು ದೀಪಾವಳಿಯ ಸಂಭ್ರಮದಲ್ಲಿ ಇರುವಂಥ ಗ್ರಾಹಕರನ್ನ ಸೆಳೆಯಲಿಕ್ಕೆ ಆಕಾಶ ಬುಟ್ಟಿ, ವಿವಿಧ ಥರದ ಆಕಾಶ ಬುಟ್ಟಿಗಳು ಬಂದಿರುವಂಥದ್ದು. ಸ್ವತಃ ಆಕಾಶ ಬುಟ್ಟಿ ಮಾರುವಂಥ ವ್ಯಾಪಾರಸ್ಥರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಯಾವೆಲ್ಲ ರೀತಿ ಇಲ್ಲಿ ವ್ಯಾಪಾರಗಳಾಗ್ತಾ ಇದ್ದಾವೆ ಅನ್ನೋದನ್ನು ಸ್ವತಃ ಅವ್ರನ್ನ ಮಾತನಾಡ್ತಾ ಹೋಗ್ತೇನೆ. ಸರ್, ಹೇಗೆಲ್ಲ ವ್ಯಾಪಾರ ನಡೀತಾ ಇದೆ? ವ್ಯಾಪಾರ ಅಷ್ಟೇ ಜೋರಿಲ್ಲ ಸರ್, ಹೋದೋಳ್ಸಂಗೆ ಇಲ್ಲ. ಯಾಕಂದ್ರೆ ಭಾಳ ಕಮ್ಮಿ ಐತಿ. ಯಾಕಂದ್ರೆ ಏನು ಗೊತ್ತಾಗಿಲ್ಲ ಈ ಸಲ ಪಟ್ ಸಲ ನೋಡಿ ದೀಪಾವಳಿ ಇನ್ನೂ ಮಟ್ಟ ಅಂತ ದೀಪಾವಳಿನೂ ನೋಡಿಲ್ಲ. ಏನು ಎಲ್ಲ ರೇಟ್ ಎಲ್ಲ ಏರೈತಿ. ಆಕಾಶ ಬತ್ತಿ 200 ರೂಪಾಯಿ ಅಂದರೂ ತೊಗೊಳತ್ತಾರಲ್ಲ ಗಿರಾಕಿ. ಅಷ್ಟು ಕಾಂಪಿಟೇಷನ್ ವ್ಯಾಪಾರ ಐತಿ. ಮಾರ್ಕೆಟ್ ಅಷ್ಟು ಇದಿಲ್ಲ. ಒಳ್ಳೆ ಆಗಬೇಕು ದೀಪಾವಳಿ. ಯಾಕಂದ್ರೆ ದೀಪಾವಳಿ ಫೇಲ್ ಆಗಲ್ಲ ಈ ಸಲ ಏನೂ ಇಲ್ಲ. ದೀಪಾವಳಿ ವ್ಯಾಪಾರನೇ ಇಲ್ಲ. ನೋಡಿಲ್ಲ ಹೂ ನೋಡ್ರಿ 10 ರೂಪಾಯಿ ಮಾತು ತೊಗೊಳತ್ತಾರಲ್ಲ, ಅಷ್ಟು ಇದಾಗ್ಬಿಟ್ಟಿತ್ತು. ನೀವು ಯಾವ್ಯಾವ ಬೆಲೆಗೆ ಮಾರಾಕತ್ತೀರಿ? 200 ರೂಪಾಯಿ, 150 ರೂಪಾಯಿ, 300 ರೂಪಾಯಿ ಐತಿ. 200 ರೂಪಾಯಿ ತೊಗೊಳತ್ತಾರಿಲ್ಲ, ಅಷ್ಟು ಇದಾಗ್ಬಿಟ್ಟಿದ್ದು. ಗಿರಾಕಿನೇ ಇಲ್ಲ ಮಾರ್ಕೆಟ್ದಾಗ. ನಮ್ದು ಅಂಗಡಿ ಇಲ್ಲ, ಎಲ್ಲಿನೂ ಗಿರಾಕಿಲ್ಲ. ಫುಲ್ ಡೌನ್ ಐತಿ ಸಲ ದೀಪಾವಳಿ. ಮಾರುಕಟ್ಟೆಯಲ್ಲಿ ನಾವಿರುವಂಥದ್ದು. ಸ್ವತಃ ಹೂವಿನ ವ್ಯಾಪಾರಸ್ಥರು ನಮ್ಮ ಜೊತೆ ಇದ್ದಾರೆ. ಯಾವೆಲ್ಲ ಬೆಲೆಗೆ ಹೂವಿನ ಮಾಲೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ವತಃ ಅವ್ರನ್ನ ಮಾತನಾಡ್ತಾ ಹೋಗೋಣ. ಸರ್, ಇಲ್ಲ ಸರ್, ಇನ್ನೂ ರೇಟ್ ಇನ್ನೂ ಹತ್ತಿಲ್ಲ. ಇನ್ನೂ ಮಾರ್ಕೆಟ್ ಇನ್ನೂ ಹತ್ತಬೇಕು. ಇನ್ನೂ ಸ್ವಲ್ಪ ರೇಟ್ ಇದೆ. ಎಲ್ಲರೂ ಕಾಯಾಗ್ತಾರೆ ಮಾರ್ಕೆಟ್ ಏನಂತ, ಏನಾಗ್ತದೆ ಏನಿಲ್ಲ ಅಂಥೇಳಿ. ಎಲ್ಲರೂ ಬಂಡವಾಳ ಹಾಕಿ ಎಲ್ಲರೂ ಕಾಯಾಗ್ತಾರೆ ಮಾರ್ಕೆಟಲ್ಲಿ ಏನಾಗಬೇಕಂತೇಳಿ. ಈಗ ಮುಂದಿನ ನೋಡಬೇಕು, ನಾಳೆ ನಾಡ್ದು ಏನು ವ್ಯಾಪಾರಸ್ಥರು ಏನಾಗ್ತದೆ ಏನಂತ ಎಲ್ಲ ಬಂಡವಾಳ ಭಾಳ ಹಚ್ಚಿದ್ದಾರೆ ಎಲ್ಲರೂ ವ್ಯಾಪಾರಸ್ಥರು. ನೋಡ್ಬೇಕು ಈಗ ಬೆಲೆ ಅನ್ಗಿರಿ ಫುಲ್ ರೇಟ್ ಎರ್ಸಾಗ್ತಿದೆ ಮಾರ್ಕೆಟಿಂದ. ಇನ್ನು ಮುಂದೆ ನೋಡ್ಬೇಕು ಈಗ ನಾಳೆ ನಾಡ್ದು ಏನು ವ್ಯಾಪಾರ ಆಗ್ತಿತ್ತು ಏನು ನೋಡ್ಬೇಕು. ಈಗ ಶಾವಂತಿಗೆ ಇದೆ ಸರ್. ಈಗ ಸದ್ಯಕ್ಕೆ ಒಂದು 50 ರೂಪಾಯಿಂದ 60 ರೂಪಾಯಿ 40 ರೂಪಾಯಿ ಇದೆ ರೇಟ್. ಈ ನಾಳೆ ಏನೇ ರೇಟ್ ಆಗ್ತಿದೆ ಇನ್ನೂ ಹೇಳೋಕ್ಕಾಗಲ್ಲ. ವ್ಯಾಪಾರಸ್ಥರನ್ನ ಮಾತನಾಡ್ತಾ ಹೋಗ್ತೇನೆ. ಅವರು ಕೂಡ ಯಾವ ರೀತಿ ಗ್ರಾಹಕರನ್ನ ಸೆಳೆಯಲಿಕ್ಕೆ ಏನೆಲ್ಲ ಬೆಲೆಗೆ ಮಾರ್ತಾ ಇದ್ದಾರೆ ಅನ್ನೋದನ್ನು ಹೂವಿನ ವ್ಯಾಪಾರಸ್ಥರನ್ನ ಮಾತಾಡ್ತಾ ಹೋಗ್ತೇನೆ. ಸರ್, ಏನೆಲ್ಲ ಬೆಲೆಗೆ ಮಾರ್ತಾ ಇದ್ದಾರೆ, ಯಾವ ರೀತಿ ಜನ ನಿಮಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ? ಹೋಗ್ತಾ ಇದೆ. ಮಳೆಗಳಿಗೆ ಬಂದರೆ ಎಲ್ಲ ನುಕ್ಸಾನ್ ಆಗುತ್ತೆ ಸರ್. ಅಷ್ಟೇ. ಏನು ಬೆಲೆಗೆ ಮಾರಾಕತ್ತೀರಿ? 40 ರೂಪಾಯಿ ಮಾರು ಹೊಂಟಿದೆ ಸರ್. 40-50 100 ರೂಪಾಯಿ ಕಿಲೋ ಹೂವಾಗಿದೆ. ಇದೆ ಸರ್, ರೇಟ್ ಇದೆ, ಹೋಗುತ್ತೆ ಅಷ್ಟೇ. ವ್ಯಾಪಾರ ಇದೆ ಸರ್, ಇದೆ. ಜನ ಬಂತು ಎಲ್ಲ ಹೋಗತ್ತಿದ್ದಾರೆ ಸರ್. ಜನ ಇದೆ, ಬರಾತಿದೆ ಸರ್. ವ್ಯಾಪಾರಸ್ಥರನ್ನ ಮಾತನಾಡ್ತಾ ಹೋಗ್ತೇನೆ. ಹಣ್ಣಿನ ವ್ಯಾಪಾರ ಕೂಡ ಹೇಗೆ ನಡೀತಾ ಇದೆ ಅನ್ನೋದನ್ನು ಅವ್ರನ್ನ ಮಾತನಾಡಿಸುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾರೆ. ನಾಳೆ ನಾಡ್ದು 3 ದಿವಸ ಇರ್ತೈತಿ ರೀ ಹಣ್ಣಿನ ವ್ಯಾಪಾರ. ಈಗ ಐತಿ. ಈಗ ಸಂಜೆ ಮಟ್ಟ ಫುಲ್ ರಶ್ ಇರ್ತೈತಿ ರೀ. ಫುಲ್ ಪ್ಯಾಟಾಗಿ ಫುಲ್ ರಶ್ ಆಗಿಬಿಡ್ತೈತಿ. ಅಷ್ಟು 3 ದಿವಸ ಫುಲ್ ರಶ್ ಇರ್ತೈತಿ ರೀ. ಈಗ ವ್ಯಾಪಾರ ಫುಲ್ ಭಾಳ ಇರ್ತೈತಿ. ಜನ ಕಂಟ್ರೋಲ್ ಮಾಡೋಕ್ಕಾಗತ್ತಲ್ಲ. ಎಲ್ಲ ಫುಲ್ ಔಟ್ ಇದಾಗಿಬಿಡ್ತೈತಿ ರೀ. ಈಗ ಎಲ್ಲ ಫುಲ್ ಈಗ ಸ್ವಲ್ಪ ಕಾಣಾಕ್ತೈತಿ ಪಬ್ಲಿಕ್. ಬೆಲೆಗೆ ಯಾವ ಬೆಲೆಗೆ ಯಾವ್ಯಾವ ಹಣ್ಣುಗಳನ್ನ ಮಾರಾಟ ಮಾಡ್ತಾ ಇದ್ರಿ? ಅದೇ ಈಗ ಸೇಬು 200 ರೂಪಾಯಿ ಕಿಲೋ ಐತಿ, 180. ಈಗ ಮಿಕ್ಸ್ ಐತಿ ರೀ. ಇದು
220 ಹೇಳಿ 180 ರೂಪಾಯಿ ಎಲ್ಲ 5 ಥರ ಹಣ್ಣು ಕೊಟ್ಬಿಡ್ತೀವಿ. ದೊಡ್ಡ ಹಣ್ಣು 500 ರೂಪಾಯಿ ಮಿಕ್ಸ್. ಬಟ್ಟೆ ಅಂಗಡಿ ವ್ಯಾಪಾರಸ್ಥರ ವ್ಯಾಪಾರ ಹೇಗಿದೆ ಹಾಗೂ ಹೇಗೆಲ್ಲ ಜನ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಸ್ವತಃ ವ್ಯಾಪಾರಸ್ಥರನ್ನ ಮಾತನಾಡ್ತಾ ಹೋಗೋಣ. ಹೇಗೆಲ್ಲ ವ್ಯಾಪಾರ ನಡೀತಾ ಇದೆ ಸರ್. ಇನ್ನೂ 2 ದಿನ ಟೈಮ್ ಇದೆ. ಹಾಗೂ ಪೊಸಿಷನ್ ಹೆಚ್ಚಿಗೆ ಇದೆ, ಆಗ್ತದೆ ಅಂತೇಳಿ ನಮಗೂ ಒಂದು ಇದನ್ನಿದೆ. ಯಾವ್ಯಾವ ಶರ್ಟ್ ಯಾವ್ಯಾವ ಬೆಲೆಗೆ ಮಾಡ್ತಾ ಇದ್ದೀರಾ? ನಾವು ಶರ್ಟ್ ನಮ್ಮ ಹತ್ರ 350 ಸಿಗುತ್ತೆ, 400 ಸಿಗುತ್ತೆ, 450 ಸಿಗುತ್ತೆ. ಅದರಲ್ಲಿ 300 ಸ್ವಲ್ಪ ಸಾದಾ ಬರುತ್ತೆ. 350 400 ಮಾತ್ರ ಭಾಳ ಚೆನ್ನಾಗಿದೆ. ಬಟ್ಟೆ ಪ್ಯಾಂಟು ಚೆನ್ನಾಗಿದೆ, ಶರ್ಟು ಚೆನ್ನಾಗಿದೆ, ಟೀ ಶರ್ಟ್ಸ್ ಇದೆ ನಮ್ಮ ಹತ್ರ. ಹೋದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ದೀಪಾವಳಿ ಹಬ್ಬದ ಖರೀದಿ ಭರಾಟ ಹೇಗಿದೆ? ಸ್ವಲ್ಪ ಹೋದ ವರ್ಷಕ್ಕಿಂತ ವಿಚಾರ ಈ ವರ್ಷ ಸ್ವಲ್ಪ ಸ್ಲೋ ನಡೀತಾ ಇದೆ. ಸ್ವಲ್ಪ ಮಳೆ ಹೆಚ್ಚಿಗೆ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನೋಡ್ಬೇಕು, ನಾವು ಇಂಟೆನ್ಷನ್ ಇಟ್ಟಿವಿ ಸ್ವಲ್ಪ ಆಗ್ಬೋದು, ಇನ್ನೊಂದು 2 ದಿನದಲ್ಲಿ ವ್ಯಾಪಾರ ಜನ ಎಲ್ಲ ಹೊರಗೆ ಬರ್ಬೋದು ಅಂತೇಳಿ. ನೋಡ್ಬೇಕು ಏನಾಗುತ್ತೆ ಮುಂದೆ. ಎಲ್ಲೇ ಒಂದು ಕಡೆ ವ್ಯಾಪಾರ ಆಗ್ಬೋದು ನಿರೀಕ್ಷೆ ಇಟ್ಟಿದ್ದೀರಾ? ಏನಾಗುತ್ತೆ ನೋಡ್ಬೇಕು, ಕಾದು ನೋಡ್ಬೇಕು. ತಮ್ಮ ಅಂಗಡಿ ಹೆಸರು ಏನಂತ? ಮತ್ತೆ ಸರ್, ಈ ದೀಪಾವಳಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ದೀಪಾವಳಿ ಬಂದ ಎಲ್ಲರಿಗೂ ಆರ್ಷಿಕ ಶುಭಾಶಯಗಳು. ಹಣ್ಣಿನ ವ್ಯಾಪಾರಿಗಳು, ಹೂವಿನ ವ್ಯಾಪಾರಿಗಳಾಗಲಿ, ಆಕಾಶ ಬುಟ್ಟಿ ವ್ಯಾಪಾರಿಗಳಾಗಲಿ, ಮಣ್ಣಿನ ಪಣತೆ ವ್ಯಾಪಾರಿಗಳಾಗಲಿ, ಅವರ ಅಭಿಪ್ರಾಯ ಮತ್ತು ಸಂಗ್ರಹ ಈ ಎಲ್ಲ ಮಾಹಿತಿಯನ್ನು ನಿಮಗೆ ಮುಂದಿಟ್ಟಿರುವಂಥದ್ದು. ಹೀಗಾಗಿ ಇನ್ನೂ ಕೆಲವು ದಿನಗಳ ಬಾಕಿ ಇರೋದ್ರಿಂದ ನಮಗೆ ವ್ಯಾಪಾರ ಎಲ್ಲೋ ಒಂದು ಕಡೆ ನಿರೀಕ್ಷೆ ಇದೆ, ವ್ಯಾಪಾರದ ನಿರೀಕ್ಷೆ ಇದೆ. ಹೀಗಾಗಿ ಹಬ್ಬವನ್ನು ಆಚರಿಸಲಿಕ್ಕೆ ಗ್ರಾಹಕರಿಗೆ ಬರ್ತಕ್ಕಂಥ ಎಲ್ಲ ಆಕಾಶ ಬುಟ್ಟಿಗಳಿಂದ ಎಲ್ಲದರ ಕಡೆಯಿಂದ ಈಗ ನಾವು ಮಾರಾಟವನ್ನು ಮಾಡಕ್ಕೆ ನಿಂತಿದ್ದೇವೆ ಹಾಗೂ ಹೂವಿನ ವ್ಯಾಪಾರಸ್ಥರುಗಳಾಗಲಿ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಪ್ರೀತ್ ಜೊತೆ ಜಾಫರ್ ನದಾಬ್, ಕ್ರಾಂತಿ ಸಮಾಚಾರ, ಧಾರವಾಡ.